ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪಂಚಮಸಿರಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಂತೂ ಇತ್ತೀಚಿನ ದಿನಗಳಲ್ಲಿ ನಾನು ಬರೀ ಶಾರ್ಟ್ಸ್ ವಿಡಿಯೋನೇ ಹಾಕ್ತಾ ಇರೋದು, ಲಾಂಗ್ ವಿಡಿಯೋನ ಹಾಕೋದಕ್ಕೆ ಹೋಗಿಲ್ಲ. ಅದಕ್ಕೆ ಆದಂಥ ಬೇರೆ ಬೇರೆ ಥರದ ರೀಸನ್ಗಳಿದೆ. ಅದನ್ನು ನಾನು ಇಷ್ಟು ಬೇಗನೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಲಾಗ್ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ಪ್ರತಿ ಶಾರ್ಟ್ ವಿಡಿಯೋಸ್ ಮಾಡುವಾಗಲೂ ಕೂಡ ತುಂಬಾ ಲೈಕ್ಸು, ವ್ಯೂಸು, ಕಮೆಂಟ್ಸ್ ಬಂದಿಲ್ಲ ಅಂತ ಅಂದ್ರೂ ಸಾಮಾನ್ಯವಾಗಿ ಯಾರು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಕೊತೀನಿ. ಗೊತ್ತಿಲ್ಲ, ಅಂದರೆ ನನಗೆ ತುಂಬ ಕಡಿಮೆ ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನನಗೆ ಹಾಗನ್ನಿಸ್ತಿದೆ. ಸೊ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಒಂದು ಗುಡ್ ಕಂಟೆಂಟ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಲಾಗ್ ಬಂದು ನಾನು ಕೊಳ್ಳೇಗಾಲ ಹತ್ರ ಇರೋವಂಥ ಒಂದು ಪಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಅಂತ ಇದೆ. ಸೊ ನಾನು ಆ ದೇವಸ್ಥಾನ ವಿಸಿಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು. ಮುಂಚೆ ನನಗೆ ಅದು ಪಾಳ್ಯದಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಸೊ ನಾನು ಕೊಳ್ಳೇಗಾಲದಲ್ಲಿರೋವಂಥ ಏನು ವಿಶ್ವಕರ್ಮ ಬೀದಿ ಇದೆಯಲ್ವಾ, ಕಾಳಿಕಾಂಬ ದೇವಸ್ಥಾನ ಅಂತ, ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಮತ್ತು ನಾನು ಅವ್ರಿಗೆ ಫೋನು ಮಾಡಿರಲಿಲ್ಲ, ಸೊ ಬರ್ತೀನಿ ಅಂತ. ಅದೊಂದು ಇನ್ಸಿಡೆಂಟು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಇದು ಒಂದು ದೇವಸ್ಥಾನ ನೋಡಿದ್ನಲ್ವ, ಹಾಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿದೆ, ಆರ್ಚ್ ಅಂತ ಮಾಡ್ಕೊಳ್ತಾ ಇದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಕೊಳ್ಳೇಗಾಲದಲ್ಲೇ ಇರೋದವರು, ಅವರು ನೋಡಿಬಿಟ್ಟು ಏನಿಲ್ಲಿ ಅಂತ ಹೇಳಿದ್ರು. ಹಿಂಗೆ ಒಬ್ಬರು ನನ್ನ ವಿಡಿಯೋ ನೋಡಿಬಿಟ್ಟು ನೀವು ನಮ್ಮ ವ್ಲಾಗ್ ಮಾಡ್ತೀರಾ ನೀವು ನಮ್ಮದು ದೇವಸ್ಥಾನನ ಅಂತ ಹೇಳಿದರು, ಫೋನ್ ಮಾಡಿದರು. ಅದಕ್ಕೆ ನಾನು ಬಂದೆ ಅಂತ ಹೇಳಿದೆ. ಅದು ಇಲ್ಲಲ್ಲ, ಪಾಳ್ಯದಲ್ಲಿ ಅಂತ ಹೇಳಿದ್ರು. ನನಗೆ ಆವಾಗ, ಯಾಕೆಂದರೆ ನಾನು ಅವ್ರಿಗೆ ಫೋನ್ ಮಾಡಿರಲಿಲ್ಲ. ಅವ್ರು ಮಾಡ್ತೀರಾ ಅಂತ ಅಂದಾಗ ಹ್ಞೂ ಅಂತ ಹೇಳಿದ್ದೆ. ಆ ಟೈಮ್ಗೆ ಹೋಗಬೇಕಿತ್ತು ನಾನು, ಕಾರ್ತಿಕ್ ಸೋಮವಾರದ ಟೈಮಲ್ಲಿ, ಲಾಸ್ಟ್ ಕಾರ್ತಿಕ್ ಸೋಮವಾರ ಅವರು ಹೇಳಿದರು ಅವರು. ನನಗೆ ಆವಾಗ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಫಂಕ್ಷನ್ಗಳೆಲ್ಲ ಇತ್ತು, ಹಂಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ. ಸರಿ ಇವಾಗ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದು, ಸ್ವಲ್ಪ ಅವ್ರು ಏನೇನು ಬ್ಯುಸಿ ಇರ್ತಾರೋ ಏನೋ ಪಾಪ, ಬೇಡ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೊರಟೋಗ್ಬಿಡೋಣ ಅಂತ. ನಾನು ಬೇರೆ ಇನ್ನೊಂದು ಫಂಕ್ಷನ್ ಹೋಗಬೇಕಿತ್ತು, ಅದು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಸಡನ್ನಾಗಿ ಇದಲ್ಲ ಅಂತ ನನಗೇನು ಅನಿಸುತ್ತೆ ಅಂತಂದರೆ, ತಾಯಿನೇ ಇದಲ್ಲ ನಾನು ಇಲ್ಲಿದ್ದೀನಿ ಅಂತ ಹೇಳಿ ನಮ್ಮ ಅತ್ತೆ ಮಗನ್ನ ಭೇಟಿ ಮಾಡಿಸಿ ತಾಯಿನೇ ಇಲ್ಲಿಗೆ ನನ್ನನ್ನು ಕೂರಿಸಿದ್ಲೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಖುಷಿ ಆಯಿತು ನನಗೆ. ಇಲ್ಲಿ ದೇವಸ್ಥಾನ ಅನ್ನೋದು ಗೊತ್ತಿಲ್ಲ, ನನ್ನ ಅತ್ತೆ ಮಗ ಸಿಗ್ತಾರೆ ಅಂತಲೂ ಗೊತ್ತಿರಲಿಲ್ಲ, ಮತ್ತು ನಾನು ಇಲ್ಲಿ ಭೇಟಿ ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಇನ್ಸಿಡೆಂಟ್ ನೀವು ಕೇಳ್ತಾ ಹೋಗಿ, ನಿಮಗೆ ತುಂಬ ಖುಷಿಯಾಗುತ್ತೆ. ಬಂದು ಒಳಗೆ ಸಿಕ್ಕಿದಂತಿದ್ದು ಮಸಗಳ್ಳಿ ಕಟ್ಟೆ ಅಂತ ಒಂದು ಕಟ್ಟೆಯಲ್ಲಿ ಶಂಕರಾಚಾರ್ಯ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಮಾಡ್ಕೊಟ್ಟವ್ರೆ. ಅವ್ರು ಏನು ಮಾಡಿದ್ರು, ಈ ಕಡೆ ಬಂದಿದ್ರು. ಬಂದಾಗ ಹಿಂಗೆ ಹೋಗುವಾಗ ಒಂದು ಒಳೆಯಲ್ಲಿ ಸಂಧ್ಯಾ ವಂದನೆ ಇಳಿದಾಗ ಈ ಮೂರ್ತಿ ಅವ್ರಿಗೆ ಶರೀರವಾಣಿ ಕೇಳಿಸಿರೋದು, ನಾನು ಇಲ್ಲಿದ್ದೀನಿ, ನನ್ನ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅವ್ರು ತೊಗೊಂಡ್ಬಂದು ಸ್ಥಾಪನೆ ಮಾಡಿಕೊಟ್ರು. ಅದಾದಮೇಲೆ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಬರೀ ಅದು ಒಂದೇ ಇದ್ದಿದ್ದಾಗ ಯಾವುದೂ ಇರಲಿಲ್ಲ. ಅದ್ರದ್ದು ಹಳೆ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅದರ ಪಕ್ಕನೇ ಒಂದು ಗಣೇಶ ಒಂದು ಇದು ಇತ್ತು, ಚಿಕ್ಕದಾಗಿ. ಆಮೇಲೆ ಅದನ್ನೆಲ್ಲ ತರಿಸ್ಬಿಟ್ಟು ಒಂದು ಗಣೇಶ ಸ್ಥಾಪನೆ ಮಾಡಿದ್ವಿ, ಒಂದು ಲಿಂಗ ಸ್ಥಾಪನೆ ಮಾಡಿದ್ವಿ. ಅದು ಪಾರ್ವತಿ ಅಂದಮೇಲೆ ಒಂದು ಈಶ್ವರ ಇರಬೇಕು, ಕಾಳಿಕಾಂಬ ಅಂದರೆ ಒಂದು ಕಮಲೇಶ್ವರ ಇರಬೇಕು, ಇಬ್ಬರು ಮಕ್ಕಳು ಅಂತ ಇವೆರಡು. ಎಲ್ಲಿ ಹರಿ ಇರ್ತಾನೆ ಅಲ್ಲಿ ಹರನೂ ಇರಬೇಕು ಅನ್ನೋ ಒಂದು ಪ್ರತೀತಿಗೋಸ್ಕರ ಇದ್ರ ಜೊತೆಗೆ ಒಂದು ಲಕ್ಷ್ಮೀನಾರಾಯಣನ ಮಾಡಿಸ್ಕೊಟ್ರು. ಹಂಗಾಗಿ ನಾವು ಪೂಜೆ ನಡೆಸ್ಕೊಂಡು ಹೋಯ್ತಾ ಇರ್ತೀನಿ ನಾನು. ಮುಂಚೆ ಯಾರು ಇರಲಿಲ್ಲ ಪುರೋಹಿತರು ಅಥವಾ ಪೂಜೆ ಮಾಡಿಸೋಳಕ್ಕೆ? ಸುಮಾರು ವರ್ಷ ಬಾಗ್ಲಾಕ್ಬಿಟ್ಟಿದ್ವಿ. ನಮ್ಮ ತಲಾಂತರದಿಂದ ನಾವು ನಡೆಸ್ಕೊಂಬತ್ತಾ ಇರೋದು. ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅವ್ರುಗಳು ಪೂಜೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ. ಕೇಳಿದ್ರಲ್ವಾ, ಹೀಗೆ ಇದು 8ನೇ ಶತಮಾನದ ವಿಗ್ರಹ ಆಗೋದ್ರಿಂದ ಇದು ಹಿಂದೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲನೂ ನಡೆಸ್ಕೊಡ್ತಾ ಇದ್ರಂತೆ ಅವರ ತಾತ ಮುತ್ತಾತರ ಕಾಲದಿಂದನೂ. ಕಾಲಕ್ರಮೇಣ ಊರು ಜನ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸೇರ್ಕೊಳ್ತಾ ಹೋದರು. ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಿಂತಾ ಹೋಯಿತು. ಏನೋ ಇವ್ರ ಮನಸ್ಸಲ್ಲಿ ನಾನು ಮಾಡಬೇಕು ಅನ್ನೋದೊಂದು ಬಂತಂತೆ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತಾರೆ ಕೇಳಿ. ಶಂಕರಾಚಾರ್ಯ ಅವ್ರದ್ದು ಇದು ಹಳೆ ಕಾಲದ್ದು ಅಂತ ಹೇಳಿದ್ರೆ 8ನೇ ಶತಮಾನದ್ದು ಅಂತ, ಅದ್ರ ಕತೆ ನಿಮ್ಗೆ ಏನಾದರೂ ಗೊತ್ತಾ? ಅದೇ ಹೇಳಿದ್ನಲ್ಲ, ಅವರು
8ನೇ ವರ್ಷ ಆದಮೇಲೆ ಗುರುಗಳನ್ನ ಹುಡುಕ್ಬೇಕು ಅಂದ್ಬಿಟ್ಟು ಲೋಕ ಸಂಚಾರಕ್ಕೆ ಬಂದ್ಬಿಡ್ತಾರೆ. ಅವರು ಸಂಚಾರಕ್ಕೆ ಬಂದಾಗ ಸುಮಾರು ಹೆಚ್ಚು ಕಡಿಮೆ ಸುಮಾರು ಸರಿ ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದವರೆಗೂ ಸಂಚಾರ ಮಾಡ್ತಾರೆ. ಆ ಟೈಮಲ್ಲಿ ಒಂದು 4 ಶಾರದಾ ಪೀಠಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ, ಮಠಗಳ ಸ್ಥಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಥರ ದೇವಸ್ಥಾನಗಳು ಸಿಕ್ಕಿದಾಗ ಇಲ್ಲೇ ಇದು ಬ್ಲಫ್ ಅಂತ ಇದೆ, ಬ್ಲಫ್ ಹತ್ರ ಒಂದು ದೇವಸ್ಥಾನ ಇದೆ, ಸೋಮನಾಥೇಶ್ವರನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ. ಅಲ್ಲಿ ಒಂದು ಶ್ರೀಚಕ್ರ ಸ್ಥಾಪನೆ ಮಾಡ್ಕೊಟ್ಟಾರೆ. ಅಂಥ ಸಂದರ್ಭದಲ್ಲಿ ಓಡಾಡುವಾಗಲೇ ಇದು ಒಂದು ವಿಗ್ರಹ, ಇದು ಮಸಗಳಿ ಕಟ್ಟೆ ಅಂತ ಇದೆ ಈ ಕಡೆ, ಕೆಮ್ಮಲಿಪುರದಿಂದ ಸ್ವಲ್ಪ ಮುಂದ್ಗಡೆ. ಅಲ್ಲಿ ಸಂಧ್ಯಾ ವಂದನೆ ಮಾಡಕ್ಕೆ ಹೋದಾಗ ಅವ್ರು ಒಂದು ಅಶರೀರವಾಣಿ ಕೇಳಿಸಿ ಅವರು ನನ್ನ ಸ್ಥಾಪನೆ ಮಾಡೋದಕ್ಕೆ ತಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. 8ನೇ ಶತಮಾನದ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಅವಾಗಿನಿಂದ ನಮ್ಮವರು ತಲತಲಾಂತರದಿಂದ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ರು. ಆದರೆ ಯಾರು ಇದನ್ನ ಒಂದು ಪ್ರಚುರಪಡಿಸ್ಬೇಕಂತಾಗಲಿ ಒಂದು ಪ್ರಸಿದ್ಧಿ ತರಬೇಕಂತಾಗಲಿ ಮಾಡ್ಕೊಳ್ಳಿಲ್ಲ. ನಾವು ಏನಂದ್ರೆ ನಮ್ದೊಂದು ದೇವಸ್ಥಾನ ನಾವು ಪೂಜೆ ಮಾಡೋಣ ಅಷ್ಟೇ ಭಾವನೆ ನಡೆಸ್ಕೊಂಡ್ಬಿಟ್ರು. ಸರಿ ಸರಿ ಸರಿ. ನಾನು ಕೆಲಸ ಎಲ್ಲ ಮಾಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ಒಂದು ಇದ್ದಿದ್ದೇನೆಂದರೆ ಚನ್ನಪಟ್ಟಣದಲ್ಲಿ ಇದ್ವಿ ನಾವು. ಅಲ್ಲೊಂದು ಕಾಳಿಕಾಂಬ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ನೀನು ಕಾಳಿಕಾಂಬ ಆಗಿ ನಮ್ಮೂರಲ್ಲೂ ಕಾಳಿಕಾಂಬ ಇತ್ತು, ನೀನು ಇಲ್ಲಿ ಚೆನ್ನಾಗಿ ನಡೆಸೋಳು, ನೀನು ಅಲ್ಲಿ ಯಾಕೆ ನಡೆಸ್ಕೊಳ್ಳಲ್ಲ? ನಾನು ಪೂಜೆ ಮಾಡೋನವರೆಗೂ ನಾನು ನಿನ್ನ ಸನ್ನಿಧಿ ಕಾಲ ಇಡಲ್ಲ ಅಂದ್ಬಿಟ್ಟು ಒಳಗೆ ಹೋಗ್ತಿರ್ಲಿಲ್ಲ. ಈಚೆ ಕಡೆನೇ ಕೈ ಮುಗಿದು ಬರುವೆ ಆ ದೇವ್ರಿಗೆ. ನಮ್ಮ ಮನೆಯವರೆಲ್ಲ ಕರ್ಕೊಂಡೋಗಿ ಅವ್ರು ಒಳಗೆ ಹೋದ್ರು, ನಾನು ಈಚೆ ಕಡೆನೇ ಕೈ ಮುಗಿದು ನಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೆಯೋವರೆಗೂ ನಾನು ಬರೋದಿಲ್ಲ ನಿನ್ನ ಹತ್ರ ಅನ್ಕೊಂಡು ಬರುವೆ. ಈಗ ನಮ್ಮ ದೇವಸ್ಥಾನದಲ್ಲಿ ನಾವು ಪೂಜೆ ನಡಿಬೇಕಂದ್ಮೇಲೆ ಯಾರು ನಿಂತ್ಕೋಬೇಕಲ್ಲ, ನಾವೇ ನಿಂತ್ಕೊಳ್ಳೋಣ, ಏನಾಗುತ್ತೋ ಆಗಲಿ ಅಂದ್ಬಿಟ್ಟು ಪೂಜೆ ಶುರು ಮಾಡಿದ್ವಿ. ಇವತ್ತಿನವರೆಗೂ 7 ವರ್ಷದಿಂದ ಎಲ್ಲ ಥರ ಪೂಜೆಗಳು ನಾವು ಶುರು ಮಾಡಿದ್ಮೇಲೆ ಆದಿಗುರು ಶಂಕರಾಚಾರ್ಯದು 3ನೇ ವರ್ಷದ ಜಯಂತಿ ಮಾಡಿದ್ವಿ. ವಿಶ್ವಕರ್ಮ ಜಯಂತಿ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ಪ್ರತಿಯೊಂದು ಹಬ್ಬ ವಾರಗಳೆಲ್ಲ ಇಲ್ಲ ನಡೆಸ್ಕೊಂಡು ಇಲ್ಲ ಮಾಡಿ ಒಳ್ಳೇದು. 2 ತಿಂಗಳಾಯ್ತು ಈಗ. ಈ ಸರಿ ಮಾಡಿದ್ರೆ ಈ ಸರಿ ಮಾಡಿದ್ರೆ 30. ಸುಮಾರು ಜನ ಎಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಹೋಗೋದೇ ಆಗೋಯ್ತು ಎಲ್ಲ ಕಡೆ ಎಲ್ಲರೂ. ಸೊ ಈಗ ಮಾಡಿದ್ರೆ ಸ್ವಲ್ಪ ಊರು ಒಳ್ಳೇದು ಆಗ್ಬೋದು ಅಂತ ಒಂದು ಉದ್ದೇಶ. ನಿಮ್ಮ ಉದ್ದೇಶ ಒಳ್ಳೇದಾಗಿದೆ ಬಿಡಿ, ಮಾಡಿ ಒಳ್ಳೇದಾಗಲಿ. ಹೀಗೇ ಈ ದೇವಿ ಇಲ್ಲಿ ಸ್ಥಾಪನೆ ಆಗಿರೋದು. ಇದರ ಜೊತೆಗೇ ಕಮಟೇಶ್ವರ ಸ್ವಾಮಿ ದೇವರು ಕೂಡ ಇಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನಾರಾಯಣ ಸ್ವಾಮಿ ಮತ್ತು ಇವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಪ್ರತಿ ತಿಂಗಳು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಇವರೇ ಕೂಡ ಮಾಡೋದು. ಇವರು ಮಹೇಶಣ್ಣ ಅಂತ. ಇವರು ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡೋದಾಗಿರ್ಬೋದು, ಪೂಜೆ ಮಾಡಿರ್ಬೋದು. ತುಂಬ ಭಕ್ತಿ ಇದೆ ಇವ್ರಿಗೆ. ನಾನಂತೂ ಅವರ ಮಾತಾಡೋ ವೈಖರಿನ ನೋಡಿ ನನಗೆ ತುಂಬ ಖುಷಿಯಾಯಿತು. ಎಷ್ಟು ಭಕ್ತಿ ಇದೆ ಇವರಿಗೆ ಅಂತ. ತಾಯಿ ಅದಕ್ಕೋಸ್ಕರನೇ ಇವ್ರನ್ನ ಇಲ್ಲಿ ಎಸ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಭಾಳ ಖುಷಿಯಾಯಿತು. ದೇವರು ಅವ್ರಿಗೆ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹಾಗೆ ಇಲ್ಲಿ ಏನು ಈ ವ್ಯವಸ್ಥೆಗಳು ಏನೇನಿದೆ ಇದಕ್ಕೆ ಎಲ್ಲರೂ ಕೂಡ ಪೂರಕವಾಗಿ ಸಹಾಯ ಮಾಡಲಿ. ಪ್ರತಿಯೊಬ್ಬರೂ ಬಂದು ಈ ಕ್ಷೇತ್ರ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು ಸ್ವಲ್ಪ ಪ್ರಸಿದ್ಧಿಯಾದರೆ 4 ಜನಕ್ಕೂ ಒಳ್ಳೆಯದಾಗುತ್ತೆ. ಈಗಿನ ಇದರಲ್ಲಿ ಮನೇಲಿ ಪೂಜೆ ಮಾಡೋದಕ್ಕೇ ಸ್ವಲ್ಪ ಹಿಂದೆ ಸರಿಯುವಂಥ ಪರಿಸ್ಥಿತಿ ಆಗಿರೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬೇಕು ಅಂತಂದರೆ ಇಂಥ ಒಂದು ಸ್ಥಳಗಳು, ದೇವಸ್ಥಾನಗಳು ಬೇಕೇ ಬೇಕು. ತಿಂಗಳಲ್ಲಿ 1 ದಿನನಾದರೂ 1 ದಿನ ತಾಯಿನ ದರ್ಶನ ಮಾಡೋದ್ರಿಂದ, ನಾವು ಅಲ್ಲಿ ನಮ್ಮ ಸಮಯನ ಕಳೆಯೋದ್ರಿಂದ ಏನೋ ಒಂದು ಒಳ್ಳೆಯದಾಗ್ಬೋದು, ಅಥವಾ ನಮಗೆ ಜೀವನದಲ್ಲಿ ಒಂದು ಮನಃಶಾಂತಿ ಅನ್ನೋದು ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಈ ಥರ ಒಂದು ದೇವಸ್ಥಾನನ ಹಿಂದುಳಿಸ್ತೇನೆ ಒಂದು ಮುಂದುವರಿಕೆಯ ಬೆಳವಣಿಗೆಯಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಬೇಕಾಗಿರೋದು ಈ ವಿಶ್ವಕರ್ಮ ಜನಾಂಗದವರದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾರಿಗೆ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗುತ್ತೋ ಅವರು 4 ಜನಕ್ಕೆ ಮುಟ್ಟಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.